ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸಿ 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 ನಮೋ ನಮಃ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ನೇತಾಜಿ ನಗರದಲ್ಲಿ ನೆಲೆಸಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಗಣಪತಿ ಕ್ಷೇತ್ರದಲ್ಲಿ ನಾವಿದ್ದೇವೆ. ಈ ದಿನ ಚಂಡಿಕಾ ಹೋಮ ನಡೀತಾ ಇದೆ. ಇಲ್ಲಿ ಭಕ್ತಾದಿಗಳು ಸಹಸ್ರಾರು ಮಂದಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಈ 9 ದಿನದಲ್ಲಿ ದೇವಿಯು ಪ್ರತಿದಿನ ಒಂದೊಂದು ಅಲಂಕಾರದಲ್ಲಿ ಶೋಭಿತಳಾಗ್ತಾಳೆ. ಭಕ್ತರ ಕಷ್ಟಗಳನ್ನು ನಿವಾರಿಸಿ ಶಕ್ತಿಶಾಲಿಯಾಗಿ ಮೆರೆಯುವಂತಹ ದೇವಿಯ ಸನ್ನಿಧಾನವನ್ನು ನೋಡ್ಕೊಂಡು ಬರೋಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದುರ್ಗಾ ದೇವಿಯೇ, ಜಲ ದುರ್ಗಾ ದೇವಿಯೇ, ನಿನ್ನ ಪೂಜೆಗೆ ನನ್ನ ಜನ್ಮ ಸಾಲದೆ. ದುರ್ಗಾ ದೇವಿಯೇ. ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದ್ದ ಜಾಗ ಇಂದು ಜಲದುರ್ಗ ಪರಮೇಶ್ವರಿಯ ಸನ್ನಿಧಿ. ಗ್ರಾಮದವರು ನೋಡುತ್ತಲೇ ಗ್ರಾಮಸ್ಥರ ಕೈಯಿಂದಲೇ ತನ್ನ ಗುಡಿಯನ್ನ ನಿರ್ಮಿಸಿಕೊಂಡ ದೇವಿಯು ಇಲ್ಲಿ ಪವಾಡಗಳನ್ನ ಸೃಷ್ಟಿಸುತ್ತಿದ್ದಾಳೆ. ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರ ಒಂದು ಭಕ್ತಿಗೆ ಒಲಿದು ತಾವು ಕೇಳಿದಂತಹ ವರಗಳನ್ನು ಪ್ರಾರ್ಥಿಸುವಂತಹ ದೇವಿ ಈ ಜಲದುರ್ಗಾ ಪರಮೇಶ್ವರಿ. ಇಲ್ಲಿ ನವರಾತ್ರಿ ಉತ್ಸವವಲ್ಲದೆ ದೀಪೋತ್ಸವ ಹಾಗೆ ವರ್ಧಂತಿ ಉತ್ಸವ ಪ್ರತಿದಿನ ಬಹಳಷ್ಟು ಸೇವೆಗಳು ನಡೀತಾ ಇದೆ. ಇಂತಹ ಈ ಸನ್ನಿಧಾನಕ್ಕೆ ಬಂದಂತಹ ನಾವೆಲ್ಲರೂ ಕೂಡ ಆ ದೇವಿಯನ್ನ ಪ್ರಾರ್ಥಿಸುತ್ತಾ ಈ ನವದುರ್ಗೆಯರು 9 ಅವತಾರಗಳನ್ನು ಎತ್ತಿ ಆ ಮಹಾಮಾಯಿ ಲಕ್ಷ್ಮಿ, ಸರಸ್ವತಿ ಹಾಗೆ ಚಾಮುಂಡಿ ಪ್ರತಿಯೊಂದು ಅವತಾರವೂ ಕೂಡ ಒಂದು ಒಳ್ಳೆಯ ಒಂದು ಶಕ್ತಿಯನ್ನ ಕೊಡುತ್ತದೆ. ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲ್ಪಡುವ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದ ನೇತಾಜಿ ನಗರದಲ್ಲಿ ಜಲದುರ್ಗಾ ಪರಮೇಶ್ವರಿ ನೆಲೆಸಿದ್ದಾಳೆ. ಕೊಪ್ಪ ಪಟ್ಟಣ ಸೇರಿದಂತೆ ಅಕ್ಕಪಕ್ಕ ಊರುಗಳಿಂದ ಭಕ್ತರು ಆಗಮಿಸಿ ದೇವಿಯ ಸನ್ನಿಧಿಯಲ್ಲಿ ನಡೆದುಕೊಳ್ತಾರೆ. ಈ ಸನ್ನಿಧಿ ತನ್ನದೇ ಆದ ಸ್ಥಳ ಪುರಾಣವನ್ನ ಹೊಂದಿದೆ. ಸುಮಾರು 12 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಉತ್ಸಾಹಿ ಯುವಕರ ತಂಡವು 3 ದಿನಗಳ ಕಾಲ ಗೌರಿ ಗಣೇಶ ಹಬ್ಬದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪಿಸಿ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸಿಕೊಂಡು ಬರ್ತಾ ಇದ್ರು. ನಮ್ಮ ದೇವಸ್ಥಾನವು ಫಸ್ಟ್ಗೆ ಇಲ್ಲಿ ಗಣಪತಿಯನ್ನು ಇಡ್ತಾ ಇತ್ತು. ಈ ಜಾಗದಲ್ಲಿ 35 ವರ್ಷಗಳಿಂದ ಗಣಪತಿಯನ್ನು ಇಡ್ತಾ ಇತ್ತು. ಅವಾಗ ಗಣಪತಿಯನ್ನು 3 ದಿವಸ ಇಟ್ಟು ಬಹಳ ವಿಜೃಂಭಣೆಯಿಂದ ನೀರಿಗೆ ಹಾಕ್ತಿದ್ರು, ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಏನಾಯ್ತು, ನಾವು ಇಲ್ಲಿ ಗಣಪತಿ ದೇವಸ್ಥಾನವನ್ನು ಕಟ್ಟೋಣ ಅಂತ ಹೇಳಿ ನಾರ್ವೆಯ ನಾಗೇಂದ್ರ ಭಟ್ರು ಅಂತ ಅವರಲ್ಲಿ ಕೇಳಕ್ ಹೋದ್ರು. ಇಲ್ಲಿ ಗಣಪತಿ ದೇವಸ್ಥಾನ ಕಟ್ಟಬೇಕು, ಅದು ಹೇಗೆ, ಎಲ್ಲಿ, ಏನು, ಯಾವ ಮಾಡ್ಬೇಕಂತ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು. ಅವ್ರು ಬಂದ್ರು ಇಲ್ಲಿಗೆ. ಅವ್ರು ಬಂದು ನೋಡುವಾಗ ಅವ್ರು ಹೇಳಿದ್ರು, ಇದು ಗಣಪತಿಯ ಜಾಗ ಅಲ್ಲ, ಇಲ್ಲಿ ದುರ್ಗಾ ಪರಮೇಶ್ವರಿ ನೆಲೆ ಆಗ್ಬೇಕು, ಹಾಗಾಗಿದ್ರೆ ನೀವು ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಹೇಳಿದ್ರು. ಶ್ರೀ ಕ್ಷೇತ್ರದ ಸ್ಥಳ ಪುರಾಣ ಎಂದರೆ ಮೊದಲೆಲ್ಲ ಕೂಡ ಗಣಪತಿಯನ್ನ ಹಾಗೆ ಗೌರಿಯನ್ನ ಇಟ್ಟು ಪೂಜೆ ಮಾಡ್ತಾ ಇದ್ರು. ಸಹಸ್ರಾರು ವರ್ಷ ಕೂಡ ಪೂಜೆ ಮಾಡ್ತಾ ಬರುವಾಗ ಪ್ರಶ್ನೆ ಮಾಡಿ ನೋಡಿದಾಗ ಈ ಒಂದು ಕ್ಷೇತ್ರದಲ್ಲಿ ಆ ಮಹಾಮಾಯಿ ಹಾಗೂ ಗಣಪತಿ ನೆಲೆಸಿರುವಂತದ್ದು ಒಂದು ಖಾತ್ರಿಯಾಯ್ತು. ಅಂದಿನಿಂದ ಇಂದಿನವರೆಗೆ ಪ್ರತಿದಿನ ಕೂಡ ಆ ದೇವಿ ಎಷ್ಟು ಭಕ್ತಾದಿಗಳನ್ನ ಸೆಳಿತಾ ಇದ್ದಾಳೆ ಅಂದ್ರೆ ಪ್ರತಿದಿನ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಅಂತಹ ಒಂದು ದೇವಿಯ ಶಕ್ತಿ ಈ ಕ್ಷೇತ್ರಕ್ಕಿದೆ. ಹೌದು, ದೇವಿಯು ತನ್ನ ಇರುವಿಕೆಯನ್ನ ತೋರಿಸುವುದರ ಜೊತೆಗೆ ಭಕ್ತರ ಕಷ್ಟಗಳನ್ನ ನಿವಾರಿಸುತ್ತಾ ನಂಬಿ ಬಂದ ಜನತೆಯ ಕೈ ಹಿಡಿದು ಅವರ ಏಳಿಗೆಯ ಜೊತೆಯಾಗಿ ನಿಂತಿದ್ದಾಳೆ. ಅಷ್ಟೇ ಅಲ್ಲದೆ ಭಕ್ತರು ಪ್ರಾರ್ಥಿಸಿದ್ದನ್ನ ನೀಡುವ ಕರುಣಾಮಯಿಯಾಗಿ ನಿತ್ಯ ನಿರಂತರ ಭಕ್ತರಿಗೆ ಹರಿಸುತ್ತಾಳೆ ಈ ಮಹಾತಾಯಿ. ಪರಮೇಶ್ವರಿ ಮುಂಚೆನೂ ಇತ್ತು, ಯಾಕಂದ್ರೆ ಇಲ್ಲೊಂದು ಬಾವಿ ಇತ್ತು, ಸರಕಾರಿ ಬಾವಿ ಇತ್ತು ಈ ಜಾಗದಲ್ಲಿ. ಆ ಬಾವಿಯ ಮೇಲ್ಗಡೆನೆ ದೇವಸ್ಥಾನ ಕಟ್ಟಬೇಕು, ಅದು ಜಲದುರ್ಗಾ ಪರಮೇಶ್ವರಿ ಅಂತ ಹೇಳಿದ್ರು. ಅದಕ್ಕೆ ಮತ್ತೆ ನಾವು ಎಲ್ಲರೂ ಸೇರಿ ಇಡೀ ಊರಿನವರೆಲ್ಲ ಸೇರಿಸಿಕೊಂಡು ನಾವು ದೇವಸ್ಥಾನವನ್ನು ಕಟ್ಟಿದೆವು. ದೇವಸ್ಥಾನ ಕಟ್ಟಿ ಸ್ವಲ್ಪ ಸಣ್ಣದ್ರಿಂದ ಕಟ್ಟಿದ್ವು. ವರ್ಷ ದೇವಸ್ಥಾನವು ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಈಗ ದೇವಸ್ಥಾನ ಕಟ್ಟಿ 12 ವರ್ಷ ಆಯ್ತು. 10ನೇ ವರ್ಷಕ್ಕೆ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿದ್ವು ದೇವಿಯನ್ನು. ಅಂದ್ರೆ ಪೂರ ತೆಗೆದು ಮತ್ತೆ ಹೊಸದರ ತರ ಮಾಡಿದ್ವು. ಆಮೇಲೆ ಈಗ 2 ವರ್ಷ ಆಯ್ತು ಪುನರ್ ಪ್ರತಿಷ್ಠಾಪನೆ ಆಗಿನು.
ಒಟ್ಟು 12 ವರ್ಷ ಆಯ್ತು ದೇವಸ್ಥಾನ ಆಗಿ. ಒಂದು ಊರಿನ ಹಿರಿಯರೆಲ್ಲ ಸೇರಿ ಇದೇ ಸ್ಥಳದಲ್ಲಿ ಗಣಪತಿ ದೇವಸ್ಥಾನ ನಿರ್ಮಾಣ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ರು. ತದನಂತರದಲ್ಲಿ ಸಮೀಪದ ನಾರ್ವೆಯ ವಾಸಿಯಾಗಿದ್ದ ನಾಗೇಂದ್ರ ಭಟ್ಟರ ಬಳಿ ಗಣಪತಿ ದೇವಸ್ಥಾನ ವಿಚಾರವನ್ನ ಮುಂದಿಟ್ಟಿದ್ರು. ಅವರು ಆಗ ಇಲ್ಲಿ ದೇವಿ ಇರುವ ಸ್ಥಳ, ನೀವು ದೇವಿಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಸಲಹೆ ನೀಡಿದ್ರು. ಇದೇ ಸ್ಥಳದಲ್ಲಿ ಸರ್ಕಾರದ ಒಂದು ಬಾವಿಯೂ ಸಹ ಇತ್ತು. ನಂತರದಲ್ಲಿ ಊರಿನ ಹಿರಿಯರು ಈ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ ಜಲದುರ್ಗಾ ಪರಮೇಶ್ವರಿಯನ್ನ ಪ್ರತಿಷ್ಠಾಪಿಸಿದ್ರು. 12 ವರ್ಷಗಳಿಂದ ದೇವಿಗೆ ಪ್ರತಿ ವರ್ಷ ವಾರ್ಷಿಕ ವರ್ಧಂತಿ, ವರಮಹಾಲಕ್ಷ್ಮಿ ಪೂಜೆ, ನವರಾತ್ರಿ ಪೂಜೆ, ಕಾರ್ತಿಕ ದೀಪೋತ್ಸವಗಳು ಅದ್ದೂರಿಯಾಗಿ ನಡೀತಾ ಇದೆ. ಈ ಉತ್ಸವದ ದಿನದಂದು ನೆರೆದಿದ್ದ ಭಕ್ತರಿಗೆ ದಾಸೋಹ ಕೂಡ ಇರುತ್ತೆ. ನಾವು ಈ ದೇವಸ್ಥಾನದ ಅಡಿಗೆ ಭಟ್ರಾಗಿ ಒಂದು 8 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಿದ್ದೀವಿ. ಒಳ್ಳೆ ರೀತಿ ಜನ ಆಗುತ್ತೆ. ಇಲ್ಲಿ 1000 ಜನ 800 ಜನ ಒಳ್ಳೆ ರೀತಿ ಊಟ ಆಗಿ ಒಳ್ಳೆ ವ್ಯವಸ್ಥಿತವಾಗಿ ನಡೀತದೆ. ವರ್ಷದ ನವರಾತ್ರಿ ಕಾರ್ಯಕ್ರಮವನ್ನ ಜನಗಳು ಹಾಗೂ ದೇವರ ಸಹಕಾರದಿಂದ ಉತ್ತಮವಾಗಿ ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಶ್ರೀದೇವಿಯು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಹಾಗೂ ಗ್ರಾಮಕ್ಕೆ ಹಾಗೂ ರಾಷ್ಟ್ರಕ್ಕೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಅನುಗ್ರಹಿಸಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿಕೊಳ್ತೇನೆ. ಈ ದೇವಸ್ಥಾನ ಎಲ್ಲಾ ಭಕ್ತರು ಸೇರಿ, ಊರಿದವರೆಲ್ಲ ಸೇರಿ ಮಾಡಿರೋದು. ಇದು ಮಾಡಿರೋದ್ರಿಂದ ನಮ್ಮ ಹಿಂದೂಗಳಿಗೆ ಎಲ್ಲರಿಗೂ ಒಂದು ಬರಕ್ಕೆ ಹೋಗಕ್ಕೆ ಹತ್ತಿರವಾಗಿದೆ. ದೇವಿನ ಕೃಪೆ ಎಲ್ಲರಿಗೂ ಸಿಗ್ತಾ ಇದೆ. ಮತ್ತೆ ಇಲ್ಲಿ ಪ್ರತಿ ಒಂದು ದಿನಾನು ಶುಕ್ರವಾರ, ಮಂಗಳವಾರ ಎಲ್ಲರಿಗೂ ಪೂಜೆ ಸಿಗುತ್ತೆ. ಸುಮಾರು 12 ವರ್ಷಗಳಿಂದ ನವರಾತ್ರೋತ್ಸವ ಕಾರ್ಯಕ್ರಮವು ಹಾಗೂ ವದಂತಿ ಕಾರ್ಯಕ್ರಮವು ದೇವಸ್ಥಾನದಲ್ಲಿ ತುಂಬ ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಅತಿ ಹೆಚ್ಚಾಗಿ ಸಹಾಯಧನ ಮಾಡಿಕೊಂಡು ಎಲ್ಲ ಕಾರ್ಯಕ್ರಮಗಳು ಬಂದು ಈ ಕಾರ್ಯಕ್ರಮ ಸೇರ್ಕೊಳ್ತಾರೆ. ಹಾಗೂ ಕಮಿಟಿನೂ ತುಂಬ ಒಳ್ಳೆತನದಿಂದ ಎಲ್ಲ ಕಾರ್ಯಕ್ರಮಗಳು ಪ್ರತಿ ತಿಂಗಳಲ್ಲಿ ಹೋಮ ಹವನಗಳು ಎಲ್ಲ ನಡೀತಿದೆ. ಕಮಿಟಿನೂ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದಾರೆ ಹಾಗೂ ಸಾರ್ವಜನಿಕರೆಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಆ ಮಹಾಮಾಯಿ ದೇವಿ ರೂಪವನ್ನು ತಾಳಿ ವಿದ್ಯೆಯನ್ನು, ಭಕ್ತಿಯನ್ನು, ಜ್ಞಾನವನ್ನು ಎಲ್ಲರಿಗೂ ಕರುಣಿಸ್ಲಿ ಅಂತ ಕೇಳ್ತಾ, ತಮಗೆಲ್ಲರಿಗೂ ಕೂಡ ಈ ಒಂದು ಸನ್ನಿಧಾನಕ್ಕೆ ಬಂದು ತಾವೆಲ್ಲರೂ ಕೂಡ ದೇವಿಯ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.